ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ನೋಡಿದರೆ ಮೈಕಲ್ ಅವರು ಯಾವಾಗಲೂ ಕೂಡ ನೆಗೆಟಿವ್ ಅಂತ ಹೇಳ್ತಿದ್ರು. ನೀವು ನನ್ನ ನೆಗೆಟಿವ್ ಅಂತ ಹೇಳಬೇಡಿ ಅಂತ ಹೇಳಿ ಸಂಗೀತ ಅವರು ಕೂಡ ಎಷ್ಟೋ ಸಲ ಹೇಳಿದ್ದುಂಟು, ನಾವೆಲ್ಲರೂ ನೋಡಿದ್ದೀವಲ್ವ. ಅದ್ರ ಬಗ್ಗೆ ಅವಿನಾಶ್ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿ ಆಮೇಲೆ ಎಲಿಮಿನೇಟ್ ಆಗಿ ಬಂದ್ರಲ್ವ. ಬಂದಾಗ ಅವ್ರಿಗೊಂದು ಸಂದರ್ಶನದಲ್ಲಿ ಕೇಳಿದರು ಏನಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತನ ಕಂಡ್ರೆ ಮೈಕಲ್ ಅವ್ರು ಯಾಕೆ ಅಷ್ಟು ಒಂದು ಉರ್ಕೊಳ್ತಾರ, ಅಷ್ಟೊಂದು ನೆಗೆಟಿವ್ ಅಂತ ಹೇಳ್ತಾರೆ, ಯಾಕೆ ಏನಿದೆ ಅವರಿಬ್ಬರ ಮಧ್ಯೆ, ಏನಾಗ್ತಿದೆ ಏನಾಗಿದೆ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಕೇಳಿದ್ರು ಅವಿನಾಶ್ ಅವರಿಗೆ. ಅವಿನಾಶ್ ಅವರು ಹೇಳಿದ್ರಂತೆ ಏನಂತಂದ್ರೆ, ಮೈಕಲ್ ಅವರು ನನ್ನ ಮುಂದೆ ಹೇಳ್ಕೊಂಡಿದ್ರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟದಾಗಿ ಟಚ್ ಮಾಡ್ತಾರ ಕಾರ್ತಿಕ್ ಅವ್ರನ್ನ, ಅದಕ್ಕೆ ಅಂತ ಹೇಳಿ ಈ ಒಂದು ಮಾತನಾಡ್ದಿತ್ತು, ಈ ಥರ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ನನಗೆ ಸಂಗೀತನ ಕಂಡ್ರೆ ಇಷ್ಟ ಇಲ್ಲ, ಸಂಗೀತ ನೋಡಿದರೆ ಇಷ್ಟ ಆಗಲ್ಲ, ಸಂಗೀತ ಅಂದರೆ ನೆಗೆಟಿವ್ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತಿದ್ದೆ ಅಂತ ಹೇಳಿ ಈ ಒಂದು ಮಾತನ್ನು ಅವಿನಾಶ್ ಅವ್ರ ಮುಂದೆ ಹೇಳಿದ್ರಂತೆ ಮೈಕಲ್ ಅವರು. ಆ ಒಂದು ಮಾತನ್ನು, ಆ ಒಂದು ಸತ್ಯವನ್ನು ಬಿಚ್ಚಿಟ್ಟಿದ್ರು ಅವಿನಾಶ್ ಅವರು. ಇದ್ರ ಬಗ್ಗೆನೇ ಈಗ ಮೈಕಲ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದಿದ್ದಾರಲ್ವ, ಸೊ ಅವರಿಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಸಂಗೀತ ಅವರು, ಈಗ ನೀವು ಅದಕ್ಕೆ ನೆಗೆಟಿವ್ ಅಂತ ಹೇಳ್ತಿದ್ರ, ಸಂಗೀತ ಅವ್ರನ್ನ ಕಂಡ್ರೆ ನಿಮ್ಗೆ ಆಗ್ತಿರ್ಲಿಲ್ವಾ, ನೀವು ಈ ಒಂದು ಮಾತನ್ನು ಅವಿನಾಶ್ ಅವ್ರ ಮುಂದೆ ಹೇಳಿದ್ರ ಅಂತ ಹೇಳಿ ಈ ಒಂದು ಕ್ವಶನನ್ನು ಮೈಕಲ್ ಅವ್ರ ಮುಂದೆ ಇಟ್ಟಿದ್ದಾರೆ. ಮೈಕಲ್ ಅವರು ಹೌದು ಇದೆಲ್ಲ ನಡೆದಿತ್ತು, ಆದರೆ ಅದೆಲ್ಲ ಕೆಟ್ಟದಾಗಿ ಟಚ್ ಮಾಡೋದೆಲ್ಲ ಏನಿಲ್ಲ, ಅದು ಅವಾಗೆ ಸಾಲ್ವ್ ಆಯಿತು, ಆ ಥರ ಏನೂ ಇಲ್ಲ, ಅದೆಲ್ಲ ಅಷ್ಟೊಂದು ದೊಡ್ಡದಾಗಲಿಲ್ಲ, ಅದು ಅಂಥ ಪರಿ ಆಗಿಲ್ಲ, ಅಂದರೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಂಡಿಲ್ಲ, ಆಗಿಲ್ಲ, ಅದು ಅಷ್ಟು ಕೆಟ್ಟದಾಗಿ ಟಚ್ ಮಾಡಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನು ಮೈಕಲ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅವರು ಆ ಒಂದು ಸಂದರ್ಶನದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರನ್ನ ಕಂಡ್ರೆ ಮೈಕಲ್ ಅವ್ರಿಗೆ ಯಾಕೆ ಆಗ್ತಿರ್ಲಿಲ್ಲ ಅನ್ನೋದನ್ನ ಕೂಡ ಅವ್ರು ಹೇಳ್ಕೊಂಡಿದ್ರು ಅಂತ ಹೇಳಿ ಅವಿನಾಶ್ ಅವರು ಹೇಳಿದರು. ಆದರೆ ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಇದ್ರೂ ಕೂಡ ಆ ಒಂದು ಸಂದರ್ಭಕ್ಕೆ ಅಷ್ಟೇ ಹೇಳ್ತಾರೆ ಹೊರತಾಗಿ ಅದನ್ನು ಕಂಟಿನ್ಯೂ ಮಾಡೋಂಗಿಲ್ಲ, ಆಮೇಲೆ ಅದನ್ನೇ ಕ್ಯಾರಿ ಮಾಡೋಂಗಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆದ್ರೂ ಕೂಡ ಆ ಒಂದು ಟಾಸ್ಕ್ ಏನು ಕೊಟ್ಟಿರ್ತಾರೋ ಆ ಒಂದು ಟಾಸ್ಕ್ಗೆ ಏನು ಸೆಟ್ ಆಗುತ್ತೋ, ಯಾವ ಥರ ಆವಾಗಷ್ಟೇ ಕೋಪ ದ್ವೇಷ ಇರುತ್ತೋ ಆವಾಗಿನಗಷ್ಟೇ ಅದು, ಆಮೇಲೆ ಇನ್ನೊಂದು ಟಾಸ್ಕ್ ಬಂದಾಗ ಮತ್ತೆ ಚೇಂಜ್ ಆಗ್ತಾರ, ಮತ್ತೆ ಅದೇ ದ್ವೇಷ ಇರೋಂಗಿಲ್ಲ ಅಂತಲೇ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕೂಡ ಏನೇನು ನಡೀತಿದ್ದನೋ ಅದೆಲ್ಲ ಕೂಡ ಆ ಒಂದು ಬಿಗ್ ಬಾಸ್ ಮುಗಿತಾನ ಅಷ್ಟೇ ಅಂತಲೇ ಹೇಳ್ಬೋದು. ಅದನ್ನೇ ಜನ ಹೊರಗಡೆ ಬಂದ ಮೇಲೆ ಕೂಡ ಅವ್ರವ್ರ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಯಾರು ಕೂಡ ಒಳಗಡೆ ಏನು ನಡೆದಿತ್ತು ಏನಿಲ್ಲ ಅನ್ನೋದನ್ನು ಮನಸ್ಸಾಗಿ ಇಟ್ಕೊಂಡಂಗಿಲ್ಲ ಅಂತಲೇ ಹೇಳ್ಬೋದು. ಹೊರಗಡೆ ಬಂದ ಮೇಲೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಅವರು ಈ ಒಂದು ಬಿಗ್ ಬಾಸ್ ಮನೇಲಿ ಇದ್ದಾರಲ್ವ, ಸೊ ಇದ್ದಾಗ ಅಷ್ಟೇ ಆ ಒಂದು ಗೆಲ್ಲಬೇಕು ಅನ್ನೋ ಆ ಗುರಿನ ಇಟ್ಕೊಂಡು ಹೋಗಿರ್ತಾರಲ್ವ, ಸೊ ಆ ಗುರಿನ ಮುಟ್ಟಬೇಕು ಅನ್ನೋದಕ್ಕೆ ಆಡ್ತಾರೆ ವಿನಃ ಎಲ್ಲರ ಮಧ್ಯೆ ಅದೇ ದ್ವೇಷ ಹಂಗೆ ಕಂಟಿನ್ಯೂ ಇರಬೇಕು, ಹಂಗೆ ಕ್ಯಾರಿ ಮಾಡಬೇಕು, ಇವ್ರು ಅಂದ್ರೆ ನಮ್ಗೆ ಆಗಲ್ಲ, ಅವ್ರಂದ್ರೆ ಇವ್ರು ನಮ್ಗೆ ಆಗಲ್ಲ ಅಂತ ಹೇಳಿ ಅನ್ನೋದೆಲ್ಲ ಸುಳ್ಳು ಆಗಬಹುದು ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನಿಸಿತು ಈ ವಿಚಾರದ ಬಗ್ಗೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.